press the bell icon on the YouTube app and never miss another update. Welcome students. Today we are going to learn the subtraction with borrowing. Okay. In the last class ನಾವು without borrowing ಕಲಿತಿದ್ವಿ. ಓಕೆನಾ. ಸೊ ಇವಾಗ subtraction with borrowing ಕಲಿತಾ ಇದ್ದೀವಿ. ಓಕೆನಾ. Subtraction with borrowing. Okay. So first question is find the difference between 872 and 586 ಇದೆ. ಓಕೆ. ಸೊ ಈ ಥರ ಇದ್ದಾಗ ನಾವು ಪ್ಲೇಸ್ ವ್ಯಾಲ್ಯೂ ಟೇಬಲ್, ಇಲ್ಲಿ ನಮಗೆ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಬರೀರಿ ಅಂತ ಏನು ಕೇಳಿಲ್ಲ, ಆದರೂ ನಾವು ಯೂನಿಟ್ಸ್ ಯಾವುದು ಹಂಡ್ರೆಡ್ಸ್ ಯಾವುದು ಅಂತ ಕಲಿಯೋದಕ್ಕೋಸ್ಕರ ಪ್ಲೇಸ್ ವ್ಯಾಲ್ಯೂ ಟೇಬಲ್ನ ಬರೀತಾ ಇದ್ದೀವಿ. ಯೂನಿಟ್ಸ್ ಯಾವುದು, ಹಂಡ್ರೆಡ್ಸ್, ಟೆನ್ಸ್ ಯಾವುದು, ಹಂಡ್ರೆಡ್ಸ್ ಯಾವುದು, ಯೂನಿಟ್, ಟೆನ್ಸ್, ಹಂಡ್ರೆಡ್. ಓಕೆ. ಸೊ 872 ನೆಕ್ಸ್ಟ್ 586 ಇದೆ. ಸೊ ಮೈನಸ್ ಸೈನನ್ನು ಬರ್ಕೊಂಡಿದ್ದೀನಿ. ಓಕೆ. ಸೊ ಈಗ ಸಬ್ಟ್ರಾಕ್ಷನ್ ಮಾಡಬೇಕಾಗಿದೆ. ಇಲ್ಲಿ ನೋಡಿ ಯೂನಿಟ್ಸಲ್ಲಿ ನೋಡಿ 2 ಇದೆ. ಸೊ 2 ಇದೆ. 2 ಇಂದ ನಾವು 6ಅನ್ನು ಸಬ್ಟ್ರಾಕ್ಟ್ ಮಾಡಬೇಕಾಗಿದೆ. 2 ಇಂದ 6ಅನ್ನು ಸಬ್ಟ್ರಾಕ್ಟ್ ಮಾಡಬೇಕಾಗಿದೆ. ಹಾಗಾಗಿ ಏನಾಗಿದೆ, ಇದು ಸ್ಮಾಲರ್ ನಂಬರ್ ಆಗಿದೆ, ಇದು ಬಿಗ್ಗರ್ ನಂಬರ್. ಇದು ಸ್ಮಾಲರ್ ನಂಬರ್ ಆಗಿದೆ, ಇದು ಬಿಗ್ಗರ್ ನಂಬರ್ ಆಗಿದೆ. ಅದನ್ನು ನಾವು ಏನು ಮಾಡ್ಕೋಬೇಕು, ಈ ಸ್ಮಾಲರ್ ನಂಬರ್ನ ನಾವು ಬಿಗ್ಗರ್ ನಂಬರ್ ಆಗಿ ಮಾಡ್ಕೋಬೇಕು. ಸೊ ನಾವು ಎಲ್ಲಿಂದ ಒಂದು ನಂಬರ್ನ ಬಾರೋ ತಗೋಬೇಕು, 7ಇಂದ ಅಲ್ವಾ. ಇನ್ ಹಂಡ್ರೆಡ್ಸ್ ಕಾಲಮಲ್ಲಿ, ಹಂಡ್ರೆಡ್ಸ್ ಕಾಲಮಲ್ಲಿ ಏನಿದೆ, 7 ಇದೆ. ಫಸ್ಟ್ ರೋ ಅಲ್ಲಿ 7 ಇದೆ. ಆ 7ಇಂದ ಒಂದು ನಂಬರ್ನ ನಾವು ಒಂದು ಬಾರೋ ತಗೋಬೇಕು. ಆ ನಂಬರ್ನ ನಾವು ಒಂದು ನಂಬರ್ನ ಬಾರೋ ತಗೊಳ್ಳೋಣ. ಓಕೆ. ಇಲ್ಲಿಂದ ಒಂದು ನಂಬರ್ ಇಲ್ಲಿ ಬಂದಾಗ ಏನಾಗುತ್ತೆ, ಅದು 12 ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ನಂಬರ್ ಕೊಟ್ಟಾಗ 7 ನಮಗೆ 2ಗೆ ಒಂದು ನಂಬರ್ ಕೊಟ್ಟಾಗ ಇಲ್ಲೇನಾಗುತ್ತೆ, 12 ಆಗುತ್ತೆ. ಇಲ್ಲೇನು ಉಳಿಯುತ್ತೆ, 6. ಓಕೆ. 6. ಓಕೆ. ನಾವು 6 ಇದೆ. ಈಗ ಅರೇಂಜ್ ಮಾಡ್ಕೊಂಡ್ವಿ, ಈ ನಂಬರ್ಸನ್ನ ಅರೇಂಜ್ ಮಾಡ್ಕೊಂಡಿದ್ದೀವಿ. 12 ಮೈನಸ್ 6 ಹೌ ಮಚ್, 6. 12 ಮೈನಸ್ 6 6. ಓಕೆ. 6 ಮೈನಸ್ 8. ಸೊ 6 ಮೈನಸ್ 8 ಇದೆ. ಸೊ ಅದು ಕೂಡ ಸ್ಮಾಲೆಸ್ಟ್ ನಂಬರ್ ಆಗಿರೋದ್ರಿಂದ ಸೊ ಏನಾಗುತ್ತೆ, ಕ್ಯಾನ್ಸಲ್ ಆಗೋದಿಲ್ಲ, ಅಂದರೆ ಸಬ್ಟ್ರಾಕ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಯಾವ ನಂಬರಿಂದ ಒಂದು ನಂಬರ್ನ ಬಾರೋ ತಗೋಬೇಕು, 8ಇಂದ ಅಲ್ವಾ. ಹಂಡ್ರೆಡ್ಸ್ ಕಾಲಮಲ್ಲಿ ಫಸ್ಟ್ ರೋ ಅಲ್ಲಿ 8 ಇದೆ. ಸೊ ಹಾಗಾಗಿ ಆ 8ಇಂದ ನಾವು ಏನು ಮಾಡ್ತಾ ಇದ್ದೀವಿ, ಒಂದು ನಂಬರ್ನ ಬಾರೋ ತೊಗೊತಿದ್ದೀವಿ. ಆ ಬಾರೋ ತೊಗೊಂಡಾಗ ಇಲ್ಲೇನಾಗುತ್ತೆ, 16 ಆಗುತ್ತೆ. ಇಲ್ಲಿ 16 ಆಗುತ್ತೆ. ಇಲ್ಲಿ ಏನು ಉಳಿಯುತ್ತೆ, 7. ಓಕೆ. 7. ಸೊ 16 ಮೈನಸ್ 8 8. ಓಕೆ. 16 ಮೈನಸ್ 8 8. ಸೊ 16 ಮೈನಸ್ 8 1 2 3 4 5 6 7 8 9 10 11 12 13 14 15 16. ಓಕೆ. 16ಅಲ್ಲಿ 8ನ ಕ್ಯಾನ್ಸಲ್ ಮಾಡ್ಕೋಬೇಕು. 1 2 3 4 5 6 7 8. 1 2 3 4 5 6 7 8. ಓಕೆ. 8 ಬರೆದಿದ್ದೀನಿ. ನೆಕ್ಸ್ಟ್ 7. 1 2 ಇದರಲ್ಲೇ ಬರೀತೀನಿ ನೋಡಿ. 1 2 3 4 5 6 7. 7 ಇದೆ. ಸೊ 7 ಮೈನಸ್ 5. ಸೊ 1 2 3 4 5. 5ನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಉಳಿತು, 2 ಉಳಿತು. 7 ಮೈನಸ್ 5 is 2. ಸೊ 286. ಆನ್ಸರ್ ಈಸ್ 286. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಸೊ ಏನು ಮಾಡ್ಕೊಂಡ್ವಿ, ಬಾರೋ ತೊಗೊಂಡ್ವಿ. ಬಾರೋ ತೊಗೊಂಡು 12 ಆಯಿತು. 12 ಮೈನಸ್ 6 6 ಆಯಿತು. ಸೊ ಇಲ್ಲಿಂದ ಒಂದು ನಂಬರ್ ಬಾರೋ ತೊಗೊಂಡಾಗ 16 ಆಯಿತು. 16 ಮೈನಸ್ 8
8. So 7 minus 5, 2. Okay, 286 remaining, 286. Okay, next question. Subtract, second question, subtract 258, subtract 258 from 376. Okay, so 258 from 376 ಇದೆ. ಸೊ ಫ್ರಮ್ಮಿನ ರೈಟ್ ಸೈಡಲ್ಲಿ ಯಾವ ನಂಬರ್ ಬರುತ್ತೆ ಅದನ್ನು ನಾವು ಮಿನಿಯಂಡ್ ಆಗಿ ತೊಗೊತೀವಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಫ್ರಮ್ಮಿನ ಲೆಫ್ಟ್ ಸೈಡು ಯಾವ ನಂಬರ್ ಬರುತ್ತೆ ಅದನ್ನು ಸಬ್ಟ್ರಾಹೆಂಡ್ ಆಗಿ ತೊಗೊತೀವಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ನಾವು ಫ್ರಮ್ಮಿನ ರೈಟ್ ಸೈಡ್ನ ಇಲ್ಲಿ ಬರಿತಾ ಇದ್ದೀನಿ. Unit 10, 100. Okay, 376. Okay, next 258. Okay, minus sign. So ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ ಅಂತ ಕೇಳಿದ್ದಾರೆ. ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ ಅಂತ ನಮಗೆ ಕೇಳಿದ್ದಾರೆ. ಸೊ ಹಾಗಾಗಿ ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಬರಿತಾ ಇದ್ದೀನಿ. Expanded form. Okay, so unit 10s 100. ಸೊ ಈಗ ಯೂನಿಟಲ್ಲಿ 6 ಇರೋದ್ರಿಂದ ನಾವು ಇಲ್ಲಿ 6ನ್ನೇ ಬರ್ಕೊಳ್ತಾ ಇದ್ದೀವಿ. 6. ಓಕೆ, 6. ಇಲ್ಲಿ 8 ಇರೋದ್ರಿಂದ ನಾವು 8ನ್ನೇ ಬರಿತಾ ಇದ್ದೀವಿ. ಸೊ ಇಲ್ಲಿ 7 ಟೆನ್ಸಲ್ಲಿದೆ, ಹಾಗಾಗಿ ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರಿತಾ ಇದ್ದೀವಲ್ವಾ. ಸೊ 70 ಬರಿತಾ ಇದ್ದೀನಿ. 70. ಸೊ 5 ಟೆನ್ಸಲ್ಲಿದೆ, ಸೊ 5ನ ಎಕ್ಸ್ಪ್ಯಾಂಡ್ ಮಾಡಿ ಬರಿತಾ ಇದ್ದೀನಿ. ಸೊ 50 ಬರಿತಾ ಇದ್ದೀನಿ. ನೆಕ್ಸ್ಟ್ 3 100 ಪ್ಲೇಸಲ್ಲಿದೆ, ಸೊ 3ನ 100 ಪ್ಲೇಸಿಗೆ ಬರಿತಾ ಇದ್ದೀನಿ. ಓಕೆ, 2ನ 200 ಪ್ಲೇಸಿಗೆ ಬರಿತಾ ಇದ್ದೀನಿ. ಸೊ ಸೈನ್ ಏನು? ಮೈನಸ್ ಸೈನ್. ಓಕೆ, ಸೊ ಈಗ ಮೈನಸ್ ಮಾಡ್ತಾ ಹೋಗೋಣ. ಓಕೆ, ಸಬ್ಟ್ರಾಕ್ಟ್ ಮಾಡ್ತಾ ಹೋಗೋಣ. 6 minus 8 ಮಾಡಬೇಕಾಗಿದೆ. 6 ಸ್ಮಾಲೆಸ್ಟ್ ನಂಬರ್ ಕಂಪೇರ್ ಟು ದ 8. ಸೊ ಹಾಗಾಗಿ ಏನು ಮಾಡ್ಕೋಬೇಕು? ಬಾರೋ ತಗೋಬೇಕು. ಎಲ್ಲಿಂದ? ಟೆನ್ಸಲ್ಲಿ 7ಇಂದ ಒಂದು ನಂಬರ್ನ ನಾವು ಬಾರೋ ತಗೋಬೇಕು. ಸೊ ಬಾರೋ ತಗೊಳ್ಳೋಣ. ಸೊ ಒಂದು ನಂಬರ್ ಬಾರೋ ತಗೊಂಡಾಗ ಇಲ್ಲೇನಾಗುತ್ತೆ? 16 ಆಗುತ್ತೆ. ಇಲ್ಲಿ ಎಷ್ಟು ಉಳಿಯುತ್ತೆ? 6. ಓಕೆ, ಎಷ್ಟು ಉಳಿಯುತ್ತೆ? 6. ಓಕೆ, ನೆಕ್ಸ್ಟು ಸೊ ಇದನ್ನು ನಾವು ಅರೇಂಜ್ ಮಾಡ್ಕೊಂಡ್ವಿ ಅಲ್ವಾ, ಇದೇ ಥರ ಇಲ್ಲೂ ಕೂಡ ನಾವು ಅರೇಂಜ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ 6 ಇದೆ. 6ಅಲ್ಲಿ ನಾವು 8ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಮೈನಸ್ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಏನು ಮಾಡ್ಕೋಬೇಕು? ಇಲ್ಲಿಂದ 70 ಇದೆ ಅಲ್ವಾ, 70ಇಂದ ಒಂದು ಟೆನ್ಸ್ನ ಅಲ್ಲಿಗೆ ನಾವು ಬಾರೋ ತಗೋಬೇಕು. ಇಲ್ಲಿ ಆ ಟೆನ್ಸ್ ಬಂದಾಗ ಏನಾಗುತ್ತೆ? ಆ ಟೆನ್ಸ್ ಬಂದಾಗ ಇಲ್ಲಿ 16 ಆಗುತ್ತೆ. ಏನಾಗುತ್ತೆ? 16 ಆಗುತ್ತೆ. ಹೌದಲ್ವಾ? ಆ ಟೆನ್ಸು ಇಲ್ಲಿ ಬಂದಾಗ ಏನಾಗುತ್ತೆ? 16 ಆಗುತ್ತೆ. ಸೊ 16 ಆದಮೇಲೆ ಆ 16ನ ನಾವು 8 ಜೊತೆಗೆ ಮೈನಸ್ ಮಾಡಬೇಕಾಗಿದೆ.
ಸೊ ಇಲ್ಲಿಂದ ನಮಗೆ ಟೆನ್ಸು ಅಲ್ಲಿಗೆ ಹೋಯಿತು, ಹೌದು ತಾನೆ, ಅಲ್ಲಿಗೆ ಹೋಯಿತು. ಹಾಗಾಗಿ ನಾವು ಇಲ್ಲಿಂದ 17 -10 ಮಾಡಿದ್ರೆ ಎಷ್ಟು ಉಳೀತು? 60 ಅಲ್ವಾ. 70 ಅಲ್ಲಿ -10 ಮಾಡಿದಾಗ ನಮಗೆ ಎಷ್ಟು ಉಳೀತು? 60. ಸೊ ಇಲ್ಲಿ ಎಷ್ಟು ಉಳಿಬೇಕು? 60. ಸೊ ರಿಮೈನಿಂಗ್ ಇಸ್ 60. 70ನ ಕ್ಯಾನ್ಸಲ್ ಮಾಡಿದ್ದೀನಿ, ಯಾಕಂದರೆ ನಾವು ಅಲ್ಲಿ ಅದನ್ನು ಬಾರೋ ತೊಗೊಂಡಿದ್ದೀವಿ, ಹೌದಲ್ವಾ. ಸೊ ಈಗ ಸೊ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಸಬ್ಟ್ರಾಕ್ಟ್ ಮಾಡೋಣವಾ? ಓಕೆ. 16 - 8 8. 16ಅಲ್ಲಿ 1 2 3 4 5 6 7 8 9 10 11 12 13 14 15 16. ಈ 16ಅಲ್ಲಿ 8ನ ಕ್ಯಾನ್ಸಲ್ ಮಾಡಿದ್ರೆ 1 2 3 4 5 6 7 8. 8ನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಉಳಿತು? 1 2 3 4 5 6 7 8. 8 ಉಳಿತು. ಓಕೆ, 8. ಈಗ ಇಲ್ಲಿ 6 ಇದೆ. 6 - 5 1. ಓಕೆ. 3 - 2 1. ಓಕೆ. 3 1 2 3 ಇದೆ. 3ಅಲ್ಲಿ 2 ಕ್ಯಾನ್ಸಲ್ ಮಾಡಿದ್ರೆ ರಿಮೈನಿಂಗ್ ಇಸ್ 1. ಓಕೆ ಅಲ್ವಾ. ಸೊ ಹಾಗೇನೆ ಇಲ್ಲಿ ಏನು ಮಾಡಬೇಕಾಗಿದೆ? 60 - 50 ಮಾಡಬೇಕಾಗಿದೆ. 60 - 50 ಸಾರಿ, ಫಸ್ಟು ಯೂನಿಟ್ಸ್ ಅಲ್ವಾ. ಸೊ ಯೂನಿಟ್ಸ್ ಮಾಡಬೇಕು. 16ಅಲ್ಲಿ ನಾವು ಇಲ್ಲಿ 8ನ ಕ್ಯಾನ್ಸಲ್ ಮಾಡಿದ್ವಿ, ಎಷ್ಟು ಉಳಿತು? 8 ಅಲ್ವಾ. ಸೊ 8ನ ನಾವು ಇಲ್ಲಿ ಬರ್ಕೋಬೇಕಾಗಿದೆ, 8. ನೆಕ್ಸ್ಟು ಇಲ್ಲಿ 60 ಇದೆ. 60 - 50 ಮಾಡ್ಕೋಬೇಕು. 60ಅಲ್ಲಿ 50ನ ನಾವು ಸಬ್ಟ್ರಾಕ್ಟ್ ಮಾಡಬೇಕಾಗಿದೆ. 0 - 0 0. 6 - 5 1. ಓಕೆ. 6 - 5 1. ಸೊ ಇಲ್ಲಿ 300ಅಲ್ಲಿ 200 ಮೈನಸ್ ಮಾಡಿದ್ರೆ ನಿಮ್ಮ ಹತ್ರ 300 ರುಪೀಸ್ ಇದೆ. 200 ರುಪೀಸ್ ನನಗೆ ಕೊಟ್ರಿ ಅಂದರೆ ನಿಮ್ಮ ಹತ್ರ ಎಷ್ಟು ಉಳಿತು? 100 ರುಪೀಸ್ ಅಲ್ವಾ. ಸೊ 100 ರುಪೀಸು. ಸೊ 118. ಸೊ ಇಲ್ಲೂ ಕೂಡ 118 ಉಳಿದಿದೆ, ಹೌದಲ್ವಾ. ನಾವು ಇದನ್ನು ಪ್ಲೇಸ್ ವ್ಯಾಲ್ಯೂ ಟೇಬಲನ್ನು ಬರ್ಕೊಂಡಿದ್ದೀವಿ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರೆದಿದ್ದೀವಿ. ಈ ಥರ ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ ಅಂದರೆ ಈ ಥರ ಬರಿಬೇಕಾಗುತ್ತೆ. ಸೊ 60 ಏನು ಮಾಡಿದ್ವಿ? ಸೊ 6 ಇತ್ತು, ಸೊ ಬಾರೋ ತೊಗೊಂಡ್ವಿ. 10 + 6 16 ಆಯಿತು. ಸೊ 16 - 8 8 ಉಳಿತು. ನೆಕ್ಸ್ಟ್ ರಿಮೈನಿಂಗ್ ಇಸ್ 8. ಸೊ 60 ಇಲ್ಲಿ 70ಅಲ್ಲಿ 10 ಆ ಕಡೆಗೆ ಯೂನಿಟಿಗೆ ಹೋಯಿತು. ಯೂನಿಟಿಗೆ ಹೋದ್ಮೇಲೆ ಇಲ್ಲೆಷ್ಟು ಉಳಿತು? ರಿಮೈನಿಂಗು 60. ಸೊ 60 - 50 ಮಾಡಿದಾಗ 10 ಆಯಿತು. 10 ಆಯಿತು. ರಿಮೈನಿಂಗ್ ಇಸ್ 10. ಸೊ ಡಿಫ್ರೆನ್ಸ್ ಇಸ್ 10. ನೆಕ್ಸ್ಟ್ 300 - 200 ಮಾಡಿದ್ವಿ. 300 - 200 ಇಸ್ 100. ಓಕೆ. ಸೊ ಇಲ್ಲೂ ಕೂಡ ನೋಡಿ 118 ಬಂದಿದೆ, ಇಲ್ಲೂ ಕೂಡ 118 ಬಂದಿದೆ. ಬಟ್ ಇದು ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಬರೆದಿದ್ದೀವಿ, ಇದನ್ನು ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಬರೆದಿದ್ದೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್. Subtract 455 from 844. Okay. Subtract 455 from 854. ಈ ಕ್ವಶನಲ್ಲಿ ಸೊ ಫಸ್ಟ್ ಕ್ವಶನಲ್ಲಿ ಏನು ಮಾಡಿದ್ವಿ? ಸೊ ನಾವು ಏನು ಮಾಡಿದ್ವಿ? ಪ್ಲೇಸ್ ವ್ಯಾಲ್ಯೂ ಟೇಬಲ್ನ ಬರ್ಕೊಂಡು ಸೊ ಸಬ್ಟ್ರಾಕ್ಟ್ ಮಾಡಿದ್ವಿ. ಸೆಕೆಂಡ್ ಕ್ವಶನಲ್ಲಿ ಏನು ಕೇಳಿದ್ರು? ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ ಅಂತ ಕೇಳಿದ್ದಾರೆ. ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ವಿ. ಈಗ ಥರ್ಡ್ ಕ್ವಶನಲ್ಲಿ ನಮಗೇನು ಕೇಳಿದ್ದಾರೆ ಅಂದರೆ ಇದನ್ನು ಇನ್ನೊಂದು ಮೆಥಡಲ್ಲಿ ಮಾಡಿ ಅಂತ ಕೇಳಿದ್ದಾರೆ. ಇನ್ನೊಂದು ಮೆಥಡಲ್ಲಿ ಅಂದರೆ ಸೊ ನಾವು ಯಾವ ಥರನೂ ಕಾಲಮ್ಸನ್ನ ಹಾಕ್ಕೊಳ್ಳೋದಿಲ್ಲ. ಓಕೆ. ಯಾವ ಥರನೂ ಕಾಲಮ್ಸ್ ಹಾಕ್ಕೊಳ್ದೇನೆ ನಾವು ವರ್ಟಿಕಲ್ ಕಾಲಮ್ಸಲ್ಲಿ ನಾವು ಇದನ್ನು ಬರಿಬೇಕಾಗತ್ತೆ. ಇದು ವರ್ಟಿಕಲ್ ಕಾಲಮ್ಸಲ್ಲಿ ಇದನ್ನು ಬರಿಬೇಕಾಗತ್ತೆ. ಹೇಗೆ ಅಂದರೆ ಯೂನಿಟ್ ಟೆನ್ಸ್ 100. ಓಕೆ. ಸೊ
ವರ್ಟಿಕಲ್ ಕಾಲಮಲ್ಲಿ ಬರಿಬೇಕಾಗುತ್ತೆ. ಸೊ 455 ಫ್ರಮ್ 844 ಅಂತ ಕೊಟ್ಟಿದ್ದಾರೆ. ಸೊ ನಾನು ಹೇಳಿದೆ, ಸೊ ಫ್ರಮ್ಮಿನ ರೈಟ್ ಸೈಡ್ ಯಾವಾಗಲೂ ಏನಾಗಿರುತ್ತೆ, ಬಿಗ್ ನಂಬರ್ ಇರುತ್ತೆ. ಸೊ ಬಿಗ್ ನಂಬರ್ನ ನಾವು ಫಸ್ಟು ಇಲ್ಲಿ ಬರ್ಕೊತೀವಿ. ಫ್ರಮ್ಮಿನ ರೈಟ್ ಸೈಡು ಯಾವಾಗಲೂ ಏನಾಗಿರುತ್ತೆ, ಬಿಗ್ ನಂಬರ್ ಇರುತ್ತೆ. ಆ ಬಿಗ್ ನಂಬರ್ ಏನು ಮಾಡ್ತೀವಿ, ನಾವು ಇಲ್ಲಿ ಬರ್ಕೊತೀವಿ 844. ಓಕೆ, ಫ್ರಮ್ಮಿನ ಲೆಫ್ಟ್ ಸೈಡ್ ಏನಿರುತ್ತೆ, ಸೊ 400. ಅದಕ್ಕೆ ಇದನ್ನ ಕಂಪೇರ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಸ್ಮಾಲರ್ ನಂಬರ್ ಆಗಿರುತ್ತೆ. ಆ ನಂಬರ್ನ ಈಗ ಸಬ್ಟ್ರಾಹೆಂಡಲ್ಲಿ ಬರ್ಕೊತೀವಿ. ಓಕೆನಾ, 455. ಓಕೆ, ಈ ಥರ ಬರೀರಿ, ಈ ಥರ ಮಾಡಿ ಅಂತ ಕೇಳಿದ್ದಾರೆ ಅವರು. ವರ್ಟಿಕಲ್ ಕಾಲಮಲ್ಲಿ ಬರ್ಕೊಂಡು ಮಾಡಿ ಅಂತ ಕೇಳಿದ್ದಾರೆ. ಸಬ್ಟ್ರಾಕ್ಷನ್ ಸೈನ್ನ ಬರಿತಾ ಇದ್ದೀನಿ. ಓಕೆನಾ, ಸೊ ಈಗ ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ ಯೂನಿಟ್ಸಲ್ಲಿ ನೋಡಿದಾಗ ನಮಗೇನು ಕಾಣಿಸ್ತಾ ಇದೆ, 5ಗಿಂತ 4 ಸ್ಮಾಲರ್ ನಂಬರ್ ಆಗಿದೆ. 5ಗಿಂತ 4 ಏನಾಗಿದೆ, ಸ್ಮಾಲರ್ ನಂಬರ್ ಆಗಿದೆ. ಸೊ 4ನ ನಾವೇನು ಮಾಡ್ಕೋಬೇಕಾಗಿದೆ, ಈಗ ಬಿಗ್ಗರ್ ನಂಬರ್ ಮಾಡ್ಕೋಬೇಕಾಗಿದೆ. ಬಿಗ್ಗರ್ ನಂಬರ್ ಮಾಡ್ಕೋಬೇಕಾಗಿದೆ, ಹಾಗಾಗಿ ಬಿಗ್ಗರ್ ನಂಬರ್ ಮಾಡ್ಕೋಬೇಕಾಗಿದೆ. ಸೊ ಬಿಗ್ಗರ್ ನಂಬರ್ ಮಾಡ್ಕೋಬೇಕಾಗಿದೆ, ಹಾಗಾಗಿ 1 ನಂಬರ್ನ ನಾವು ಬಾರೋ ತೊಗೋಬೇಕಾಗಿದೆ. ಸೊ 1 ನಂಬರ್ನ ನಾವು ಬಾರೋ ತೊಗೊತೀವಿ, 4ನ ಬಿಗ್ ಮಾಡ್ಕೊತೀವಿ. ಓಕೆನಾ, ಎಲ್ಲಿಂದ ಬಾರೋ ತೊಗೊಳ್ಳೋದು, ಪಕ್ಕದ ಟೆನ್ಸಲ್ಲಿ 4 ಇದೆ. ಸೊ ಆ 4ಇಂದ ನಾವು 1 ನಂಬರ್ನ ಬಾರೋ ತೊಗೊತೀವಿ. ಸೊ 4 ಕೂಡ 1 ನಂಬರ್ ನಮಗೆ ಕೊಡುತ್ತೆ. ಸೊ ಇದು 1 ನಂಬರ್ ನಮಗೆ ಕೊಟ್ಟಾಗ ಇಲ್ಲಿ 14 ಆಗುತ್ತೆ. ಓಕೆ, 14 ಆಗುತ್ತೆ. ಇಲ್ಲೇನು ಉಳ್ಕೊಳ್ಳುತ್ತೆ, ಇಲ್ಲಿ 3 ರಿಮೈನಿಂಗ್ 3, ಬಿಕಾಸ್ 1 ನಂಬರ್ ಕೊಡ್ತಲ್ವಾ, ಅದು 1 ನಂಬರ್ ನಮಗೆ ಕೊಟ್ಟಿದೆ, ಹಾಗಾಗಿ ರಿಮೈನಿಂಗ್ 3 ಉಳ್ಕೊಂಡಿದೆ. ಇಲ್ಲಿ 14 ಆಗಿದೆ. ಓಕೆ, 14 ಮೈನಸ್ 5 ಮಾಡಬೇಕು ಅಲ್ವಾ. ಸೊ 1 2 3 4 5 6 7 8 9 10 11 12 13 14. 14 minus 5. Okay, 1 2 3 4 5. 5 cancel ಮಾಡಿದ್ವಿ. 1 2 3 4 5. Okay, 1 2 3 4 5 6 7 8 9. Okay, remaining is 9. Remaining ಏನು 9 ಆಗಿದೆ. ಓಕೆ, ಸೊ ಇಲ್ಲಿ ಈಗ 3 minus 5 ಮಾಡಬೇಕಾಗಿದೆ. 3 ಸ್ಮಾಲರ್ ನಂಬರ್ ಅಲ್ವಾ, 5ಗೆ ಕಂಪೇರ್ ಮಾಡಿಕೊಂಡ್ರೆ 3 ಈಸ್ ಅ ಸ್ಮಾಲರ್ ನಂಬರ್. ಸೊ ಈಗ 3ನ ಬಿಗ್ಗರ್ ಮಾಡ್ಕೋಬೇಕು. ಹೇಗೆ ಅಂದರೆ 100ಸಲ್ಲಿ 8 ಇದೆ. ಸೊ 8ಅಲ್ಲಿ ನಾವು 1 ಬಾರೋನ ತಗೋಬೇಕು. 8 ಕೂಡ 1 ನಂಬರ್ ಕೊಡೋಕ್ಕೆ ರೆಡಿ ಆಗಿದೆ. ಓಕೆ, ಸೊ 1 ನಂಬರ್ ಕೊಡ್ತು. ಸೊ ಈಗೇನಾಯಿತು, ಇಲ್ಲಿ ಉಳ್ಕೊಂಡಿರೋದೇನು 7. ಓಕೆ, 7 ಉಳ್ಕೊಂಡಿದೆ. ಸೊ 13 minus 5. 1 2 3 4 5 6 7 8 9 10 11 12 13. 13 minus 5 ಮಾಡಬೇಕಾಗಿದೆ. 1 2 3 4 5. 5ನ ನಾವು ಕ್ಯಾನ್ಸಲ್ ಮಾಡಿದ್ವಿ. ಓಕೆ, ರಿಮೈನಿಂಗ್ ಈಸ್ 1 2 3 4 5 6 7 8. ರಿಮೈನಿಂಗ್ ಈಸ್ 8. ಓಕೆ, ರಿಮೈನಿಂಗ್ ಈಸ್ 8. ಈಗ 7 ಮೈನಸ್ 4. 7 ಮೈನಸ್ 4 ಮಾಡಬೇಕಾಗಿದೆ. ಸೊ ರಿಮೈನಿಂಗ್ ಈಗ ಉಳ್ಕೊಂಡಿರೋದೇನು 7 ಇದೆ. 7 ಮೈನಸ್ 4 ಮಾಡಬೇಕು ಅಲ್ವಾ. ಸೊ 7 ಮೈನಸ್ 4. 1 2 3 4 5 6 7. 7ನಲ್ಲಿ ಮೈನಸ್ 4ನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು, 1 2 3 4. 4ನ ನಾವು ಕ್ಯಾನ್ಸಲ್ ಮಾಡಿದ್ವಿ. ಓಕೆ, ಸೊ ರಿಮೈನಿಂಗ್ ಇಸ್ 3. 389. ಸೊ ಇಲ್ಲಿ 4 ಇದೆ. ಒಂದನ್ನ ನಾವೇನು ಮಾಡ್ಕೊಂಡ್ವಿ, ಬಾರೋ ತೊಗೊಂಡ್ವಿ. ಬಾರೋ ತೊಗೊಂಡಾಗ 14 ಆಯಿತು. 14 ಮೈನಸ್ 5 9 ಆಯಿತು. ಇಲ್ಲಿ 3 ರಿಮೈನಿಂಗ್ ಇತ್ತು. 3ಅಲ್ಲಿ ನಾವು ಮತ್ತೆ ಅಗೇನ್ ಬಾರೋ ತೊಗೊಂಡ್ವಿ. ಬಾರೋ ಮಾಡಿದಾಗ ಅದೇನಾಯಿತು, 13 ಆಯಿತು. 13 ಮೈನಸ್ 5 8 ಆಯಿತು. ಓಕೆ, ನೆಕ್ಸ್ಟು ಉಳ್ಕೊಂಡಿರೋದು 7. 7 ಮೈನಸ್ 4 ಮಾಡಿದಾಗ 3. ಸೊ 389
9. So 389 is remaining. Okay. So let's do the next question. Fourth question. What is the difference between 437 and 278? ಈ ಕ್ವಶನ್ ಏನಿದೆ 437 ಆ್ಯಂಡ್ 278 ಇದೆ. ಓಕೆನಾ? ಸೊ ವರ್ಟಿಕಲ್ ಕಾಲಮಲ್ಲೇ ಬರಿತೀನಿ. $437 minus 278. So unit tens 100. Okay. ಸೊ ಇಲ್ಲಿ ನೋಡಿ 7 ಇದೆ, ಯೂನಿಟಲ್ಲಿ 7 ಇದೆ. 7 ಜೊತೆಗೆ ನಾವು -8ನ ಕ್ಯಾನ್ಸಲ್ ಮಾಡಬೇಕಾಗಿದೆ, ಸಬ್ಟ್ರ್ಯಾಕ್ಟ್ ಮಾಡಬೇಕಾಗಿದೆ. ಸೊ 7 ಏನಾಗಿದೆ, ಸ್ಮಾಲರ್ ನಂಬರ್ ಆಗಿದೆ. 7 ಏನಾಗಿದೆ, ಸ್ಮಾಲರ್ ನಂಬರ್ ಆಗಿದೆ. ಅದನ್ನು ನಾವು ಬಿಗ್ಗರ್ ನಂಬರ್ ಮಾಡ್ಕೋಬೇಕು. ಹೇಗೆ ಅಂದರೆ, ಸೊ ಇಲ್ಲಿ 3ಯಲ್ಲಿ 3ಇಂದ ಒಂದು ನಂಬರ್ನ ಇಸ್ಕೊತೀವಿ. ಓಕೆನಾ? ಬಾರೋ ತೊಗೊತೀವಿ. ಸೊ ಆವಾಗ ಏನಾಗುತ್ತೆ, ಇಲ್ಲಿ 17 ಆಗುತ್ತೆ. ಏನಾಗುತ್ತೆ, 17 ಆಗುತ್ತೆ. 3 ಒಂದು ನಂಬರ್ ನಮಗೆ ಕೊಡ್ತಿದೆ, 7 ಯೂನಿಟ್ಸಿಗೆ ಕೊಟ್ಟಿದೆ. ಸೊ ಯೂನಿಟ್ಸಿಗೆ 3 ಒಂದು ನಂಬರ್ ಕೊಟ್ಟಿದೆ. ಹಾಗಾಗಿ 3 ಒಂದು ನಂಬರ್ ಕೊಡ್ತಲ್ಲ, ಒಂದು ನಂಬರ್ ಮೈನಸ್ ಆಯಿತು, ಒಂದು ನಂಬರ್ ಲೆಸ್ ಆಯಿತು ಅಲ್ವಾ? ಸೊ ರಿಮೈನಿಂಗ್ ಇಸ್ 2. ಸೊ 3 ಕ್ಯಾನ್ಸಲ್ ಆಗಿ 2 ಬಂತು. ಸೊ 17 - 8 ಮಾಡಿ ನೋಡೋಣ. ಓಕೆ, 17 1 2 3 4 5 6 7 8 9 10 11 12 13 14 15 16 17. Okay, 17 minus 8. 1 2 3 4 5 6 7 8. 8 minus ಮಾಡಿದ್ವಿ. ಸೊ ರಿಮೈನಿಂಗ್ 1 2 3 4 5 6 7 8 9. ಸೊ ರಿಮೈನಿಂಗ್ ಈಸ್ 9. ರಿಮೈನಿಂಗ್ ಎಷ್ಟು, 9. ಓಕೆ, ಡಿಫ್ರೆನ್ಸ್ 9. ನೆಕ್ಸ್ಟ್ 2 ಇದೆ, 2 - 7 ಮಾಡಬೇಕಾಗಿದೆ. ಸೊ 2 - 7 ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಇದು ಸ್ಮಾಲರ್ ನಂಬರ್ ಆಗಿದೆ. ಸ್ಮಾಲರ್ ನಂಬರ್ನ ನಾವೇನು ಮಾಡಬೇಕಾಗಿದೆ, ಬಿಗ್ಗರ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕಾಗಿದೆ. ಸೊ ಇಲ್ಲಿಂದ ನಾವು ಒಂದು ನಂಬರ್ನ ಏನು ಮಾಡ್ಕೊಂಡ್ವಿ, ಬಾರೋ ತೊಗೊಂಡ್ವಿ. ಬಾರೋ ತೊಗೊಂಡಾಗ ಸೊ ಇಲ್ಲೇನಾಯಿತು, 12 ಆಯಿತು. ಸೊ 12 ಆಯಿತು. ಸೊ ಇದೇನಾಯಿತು, 3 ಆಯಿತು. ಒಂದು ನಂಬರ್ ಕಡಿಮೆ ಆಯಿತು ಅಲ್ವಾ? ಸೊ ಒಂದು ನಂಬರ್ ಕಡಿಮೆ ಆಯಿತು, ಹಾಗಾಗಿ ಇದೇನಾಯಿತು, 3 ಆಯಿತು. ಸೊ 12 - 7 ಮಾಡಬೇಕಾಗಿದೆ. ಸೊ ಈಗ ಏನು ಮಾಡಬೇಕಾಗಿದೆ, 12 - 7. ಸೊ 12 ನಂಬರ್ಸ್, 12 ಲೈನ್ಸನ್ನು ಇಲ್ಲಿ ನಾನು ಬರೀತೀನಿ. 1 2 3 4 5 6 7 8 9 10 11 12. 12 ಇದೆ, 12 - 7. ಓಕೆ, 1 2 3 4 5 6 7 7. Remaining is 1 2 3 4 5. Remaining is 5. Okay, 3 - 2. ಈಗ ನೋಡಿ ಉಳಿದಿರೋದೆ 3 ಮತ್ತು 2. ಓಕೆ, 3 - 2. 3ಯಲ್ಲಿ 1 2 3. 3 - 2. 2 ಮಾಡಿದಾಗ ರಿಮೈನಿಂಗ್ ಇಸ್ 1. ಓಕೆ, ಸೊ 159. ಸೊ ಆನ್ಸರ್ ಈಸ್ 159. So 159. Next, fifth question is,
What is the difference between 650 and 580? 650 and 580. $580. Okay, 580. So minus 580. So 0 minus 0, 0. 0 minus 0, 0 minus 0, 0. Okay, 5 is a smaller number compared to the 8. Okay na? So 5 na bigger number ಮಾಡ್ಕೋಬೇಕು. So ಏನು ಮಾಡ್ಕೋಬೇಕು, ಒಂದು ನಂಬರ್ನ ನಾವು ಬಾರೋ ತಗೋಬೇಕು. ಓಕೆ, ಸೊ 15 ಆಗುತ್ತೆ. ಸೊ ಏನಾಗುತ್ತೆ, 15 ಆಗುತ್ತೆ. ಸೊ ಇಲ್ಲಿ ಒಂದು ನಂಬರ್ ಕಡಿಮೆ ಆಗುತ್ತೆ ಅಲ್ವಾ. ಸೊ 5, 6 ಕ್ಯಾನ್ಸಲ್ ಮಾಡಿ 5 ಬರ್ದಿದ್ದೀನಿ. ಸೊ 0 ಮೈನಸ್ 0, 0. 15 minus 8. ಸೊ ಮಾಡಿ ನೋಡೋಣ. 1 2 3 4 5 6 7 8 9 10 11 12 13 14 15. Okay, 1 2 3 4 5 6 7 8 9 10 12 13 14 15. Okay, 15 ಇದೆ. ಸೊ 15 minus 8. 1 2 3 4 5 6 7 8. 8ನ ಕ್ಯಾನ್ಸಲ್ ಮಾಡಿದೆ. ಸೊ ಎಷ್ಟು ಉಳಿತು ನೋಡಿ, 1 2 3 4 5 6 7. ಸೊ ರಿಮೈನಿಂಗ್ ಇಸ್ 7. ರಿಮೈನಿಂಗ್ ಇಸ್ 7. ಸೊ 5 minus 5, 0. ಓಕೆ, 5 minus 5, 0. ಓಕೆ, 0 minus 0, 0. 15 minus 8, 15 minus 8, 7. 5 minus 5, 0. 70. So answer is 70. Okay, 0 minus 0, 0. 15 minus 8, 7. 5 minus 5, 0. Okay, 70. Answer is 70. So next to fifth question. What is the difference between 698 and 389 and 389? Okay, 698 and 389. $698, 389. Minus sign. ಓಕೆ, ಈಗ ಯೂನಿಟ್ ಟೆನ್ಸ್ 100 ಇದೆ. ಸೊ ಈಗ ಯೂನಿಟ್ಸಲ್ಲಿ ಏನಿದೆ ನೋಡೋಣ. ಫಸ್ಟು ಯೂನಿಟ್ಸಲ್ಲಿ 8 ಇದೆ. ಸೊ 8 ಇದೆ, ಕಂಪೇರ್ ಟು ದ 9 ಇಟ್ ಈಸ್ ಅ ಸ್ಮಾಲರ್ ನಂಬರ್. ನಾವೇನು ಮಾಡ್ಕೋಬೇಕು, ಬಾರೋ ತಗೋಬೇಕು. ಸೊ 8. ಸೊ ಟೆನ್ಸಲ್ಲಿ 9 ಇದೆ, 9ಇಂದ ಒಂದು ನಂಬರ್ನ ಬಾರೋ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿಂದ ಒಂದು ನಂಬರ್ ಬಾರೋ ತೊಗೊಂಡಾಗ ಇಲ್ಲಿ 18 ಆಗುತ್ತೆ. ಸೊ ಇಲ್ಲಿ ಎಷ್ಟು ಉಳಿತು, ಒಂದು ನಂಬರು ಇದು ಕೊಟ್ಟಾಗ ಸೊ 8 ಉಳಿತು. ಓಕೆನಾ, 8. ಸೊ 18 minus 9 ಮಾಡೋಣವಾ. 1 2 3 4 5 6 7 8 9 10 11 12 13 14 15 16 17 18. ಓಕೆನಾ, 18 minus 9 ಮಾಡಬೇಕಾಗಿದೆ. ಸೊ 1 2 3 4 5 6 7 8 9. 9ನ ಕ್ಯಾನ್ಸಲ್ ಮಾಡಿದೆ. ಈಗ ರಿಮೈನಿಂಗ್ 9. 1 2 3 4 5 6 7 8 9. ಸೊ
ಸೊ ರಿಮೈನಿಂಗ್ ಎಷ್ಟು ಉಳಿತು 9. ಸೊ ರಿಮೈನಿಂಗ್ 9. ಓಕೆ 8 ಮೈನಸ್ 8 ಈಗ 8 ಇದೆ, 8 ರಿಮೈನಿಂಗ್ ಇದೆ. ಸೊ 8 ಮೈನಸ್ ಮಿನಿಯಂಡಲ್ಲಿ 8 ಇದೆ, ಸಪ್ರಾಹೆಂಡಲ್ಲಿ 8 ಇದೆ. ಸೊ 8 ಮೈನಸ್ 8 ಮಾಡಬೇಕು ಅಲ್ವಾ. 8 ಮೈನಸ್ 8 ಈಸ್ 0. 8 ಮೈನಸ್ 8 ಈಸ್ 0. ಸೊ ಈಗ 6 ಮೈನಸ್ 3 ಈಸ್ 3. 6ಅಲ್ಲಿ 3ನ ನಾವು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಉಳಿತು 6 ಇದೆ. ಇಲ್ಲಿ 6 ಇದೆ ಅಲ್ವಾ, 6ಅಲ್ಲಿ 3 ಕ್ಯಾನ್ಸಲ್ ಮಾಡಬೇಕು. 1 2 3 ಕ್ಯಾನ್ಸಲ್ ಮಾಡಿದ್ರೆ ರಿಮೈನಿಂಗ್ ಇಸ್ 3. ಓಕೆ ರಿಮೈನಿಂಗ್ ಇಸ್ 3. 309. ಸೊ ಆನ್ಸರ್ ಈಸ್ 309. ಸೊ ಇಲ್ಲಿ ತನಕ ನಾವು ಸಬ್ಟ್ರಾಕ್ಷನ್ ವಿತ್ ಬಾರೋಯಿಂಗ್ ಮಾಡಿದ್ವಿ. ಬಾರೋ ತಗೊಂಡು ನಾವು ಆನ್ಸರ್ನ ಡಿಫ್ರೆನ್ಸ್ನ ಫೈಂಡ್ ಮಾಡಬೇಕಿತ್ತು. ಓಕೆನಾ. ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್. ಓಕೆ ಥ್ಯಾಂಕ್ ಯು.